ನಮಸ್ಕಾರ. ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನುಚ್ಚುನುಂಡೆ ಮತ್ತು ಖಾರದ ಕಡುಬನ್ನು ಮಾಡೋಣ. 1 ಲೋಟ ತೊಗರಿಬೇಳೆ, 1/4 ಲೋಟ ಕಡಲೆಬೇಳೆ, ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕಿ ಒಂದು 6 ಗಂಟೆ ನೆನೆಯೋಕ್ಕಿಡೋಣ. ಆಮೇಲೆ ಮಿಕ್ಸಿ ಜಾರ್ಗೆ 1 ಏಳು ತೆಂಗಿನಕಾಯಿ ತುರಿ, 2 ಇಂಚು ಶುಂಠಿ, ಒಂದು 5 ಹಸಿರು ಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಚಮಚ ಇಂಗು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರ್ತೀವಲ್ಲ, ಆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋಣ. 2 ಬ್ಯಾಚಲ್ಲಿ ನಾನು ರುಬ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ 1/4 ಲೋಟ ನೀರು ಹಾಕ್ಕೊಳ್ಳೋಣ. 1 ಲೋಟ ಅಕ್ಕಿ ಹಿಟ್ಟಿಗೆ 1/4 ಲೋಟ ನೀರು. 1 ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಿ, ಅರ್ಧ ಚಮಚ ಉಪ್ಪು ಹಾಕಿ, 1 ಚಮಚ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಕ್ಬಿಟ್ಟು ಕುದಿಯೋಕ್ಕಿಡೋಣ. ಇದು ಚೆನ್ನಾಗಿ ಕುದೀತಾ ಇರೋ ಈ ಹಂತದಲ್ಲಿ ನಾವು ಯಾವ ಲೋಟದಲ್ಲಿ ನೀರು ಅಳ್ಕೊಂಡಿದ್ವೋ ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ ಹಿಟ್ಟು ಹಾಕಿ ಬೇಯೋಕ್ಕಿಡೋಣ. ಒಂದು 2-3 ನಿಮಿಷ ಬೆಂದು ನೀರೆಲ್ಲ ಕುದ್ದು ಹಿಟ್ಟು ಮೇಲೆ ಬರುತ್ತೆ. ಆ ಹಂತದಲ್ಲಿ ನಾವು ಚೆನ್ನಾಗಿ ಹಿಟ್ಟನ್ನ ತೊಳೆಸ್ಕೊಳ್ಳೋಣ. ಚೆನ್ನಾಗಿ ಹಿಟ್ಟನ್ನ ತೊಳೆಸ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ, ತಳ ಹಿಡ್ಕೊಳ್ದೆ ಇರೋ ಹಂಗೆ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ತೊಳೆಸ್ಕೊಂಡು ಆದಮೇಲೆ ಚೆನ್ನಾಗಿ ಗಂಟಿಲ್ದಿರ ಹಾಗೆ ಅದನ್ನು ನಾವು ತೊಳೆಸಿ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯೋಕ್ಕಿಡೋಣ. ಹಿಟ್ಟು ಚೆನ್ನಾಗಿ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆರಿದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಅದನ್ನು ಉಂಡೆ ಮಾಡಿ ನಾವು ರೆಡಿ ಇಟ್ಕೊಳ್ಳೋಣ. ಉಂಡೆನ ನಾವು ಒಂದು ಪ್ಲೇಟ್ ಸಹಾಯದಿಂದನೂ ರೌಂಡಾಗಿ ಇದು ಮಾಡ್ಕೋಬೋದು. ಇಲ್ಲಾಂದರೆ ಲಟ್ಟಣಿಗೆ ಸಹಾಯದಿಂದ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಇಟ್ಕೊಂಡು ಚೆನ್ನಾಗಿ ಒತ್ತಿಟ್ಟು ಹಾಕ್ಕೊಂಡು ನಾವು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಂಡು ಅದಕ್ಕೆ ಮಧ್ಯದಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ನುಚ್ಚುನುಂಡೆ ಹಿಟ್ಟಿದೆಯಲ್ಲ ಅದನ್ನು ಇಟ್ಟು ಕಡುಬನ್ನು ಮುಚ್ಚಿ ನಾವು ಕಟರ್ ಸಹಾಯದಿಂದ ಸುತ್ತಲೂ ನೀರು ಹಚ್ಕೊಂಡು ಕಟರ್ ಸಹಾಯದಿಂದ ನಾವು ಕಟ್ ಮಾಡಿಕೊಂಡು ಎಲ್ಲ ಕಡುಬುಗಳನ್ನು ಇದೇ ರೀತಿ ರೆಡಿ ಮಾಡಿಕೊಂಡು ಎಲ್ಲ ಕಡುಬು ಲಟ್ಟಿಸ್ಕೊಂಡು ಮುಚ್ಚಿ ಕಟ್ ಮಾಡ್ಕೊಂಡು ರೆಡಿ ಆದಮೇಲೆ ಒಂದು ಇಡ್ಲಿ ಪಾತ್ರೆನ ಒಲೆ ಮೇಲಿಟ್ಟು ತಳಕ್ಕೆ ನೀರು ಹಾಕಿ ಅದನ್ನು ಬಿಸಿಗಿಡೋಣ. ಬಿಸಿಗಿಟ್ಟಾದಮೇಲೆ ಸ್ಟೀಮರ್ ಪ್ಲೇಟ್ನ ಇಟ್ಟು ಒಂದು 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಖಾರದ ಕಡುಬು ಮತ್ತು ನುಚ್ಚುನುಂಡೆ ಸವಿಯಲು ರೆಡಿ ಆಗುತ್ತೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.